ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೊಂದು ಒಳ್ಳೆ ಫಿಶ್ ತೊಗೊಂಡು ಬಂದಿದ್ದೀನಿ. ಫಿಶ್ ಫ್ರೈ, ಬಾಳೆಲೆ ಫಿಶ್ ಫ್ರೈ ಮಾಡ್ತೀನಿ. ನಾನು ಇದನ್ನು ಕ್ವಾಟ್ಲೆ ಕಿಚನಲ್ಲಿ ತಮಿಳಲ್ಲಿ ಬರುತ್ತೆ. ಕ್ವಾಟ್ಲೆ ಕಿಚನಲ್ಲಿ ಮಾಡಿದ್ದು ಜಡ್ಜಸ್ ಎಲ್ಲ ತಿಂದು ಹೆಂಗಿದೆ ಅಂತಂದೇಳಿ ನನಗಂತ ತಿನ್ಬೇಕನ್ನಿಸ್ತು. ಅದಕ್ಕೆ ಯಾಕೆ ವಿಡಿಯೋ ಮಾಡ್ತೀನಿ. ಇವಾಗ ಜಡ್ಜು ನಮ್ಮ ಕನ್ನಡದಲ್ಲಿ ಬಂದರೆ ಕಲರ್ಸಲ್ಲಿ ನೋಡಿ. ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ನೋಡಿ. ಬರೀ ಒಂದೇ ಒಂದು ಮೀನು ತೊಗೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಮಸಾಲೆಗಳು ಸ್ವಲ್ಪ ಅರಿಶಿನ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪೌಡರು ಅರ್ಧ ಸ್ಪೂನ್ ಧನಿಯಾ ಪೌಡರ್. ಇದಕ್ಕೆ ಬೇರೆ ಮಸಾಲೆ ಮತ್ತೆ ಮಾಡ್ತೀನಿ. 1 ಸ್ಪೂನ್ ಚಿಲ್ಲಿ ಪೌಡರ್. ಇದಕ್ಕೆ ಕಾರ್ನ್ಫ್ಲವರ್ ಎಲ್ಲ ಹಾಕೋದು ಬೇಡ, ಇನ್ನೊಂದು ಸ್ವಲ್ಪ ಚಿಲ್ಲಿ ಹಾಕ್ತೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. ತುಂಬಾ ರುಚಿ ಇರುತ್ತೆ. ಬಾಳೆಯಲ್ಲಿ ಮಾಡಿ ನೋಡಿ, ನೀವು ಒಂದು ಸಲ ಮಾಡಿ. ಪೆಪ್ಪರ್, ಅರ್ಧ ಸ್ಪೂನ್ ಪೆಪ್ಪರ್. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು 3/4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ನಿಂಬೆಹಣ್ಣು ಇಷ್ಟೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕಲಸಿ ಫಿಶ್ಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಒಂದು 10 ನಿಮಿಷ ಇಡೋಣ. ಈ ಥರ ಎಲ್ಲ ಸಣ್ಣಗೆಲ್ಲ ಇದು ಮಾಡಬೇಕು, ಕಟ್ ಮಾಡ್ಬೇಕು. ಆವಾಗಲೇ ಮೀನಲ್ಲೇ ಮಸಾಲೆ ಹಿಡಿಯೋದು. ಮೀನು ಎಂಥವ್ರಿಗೂ ಇಷ್ಟ ಆಗುತ್ತಪ್ಪ. ನನಗೆ ಮುಂಚೆ ಮೀನೇ ತಿಂತಿಲ್ಲ, ಇವಾಗ ಮೀನು ಅಂದರೆ ನನಗೆ ತುಂಬ ಇಷ್ಟ. ನೀಟಾಗಿ 2 ಕಡೆನೂ ನೋಡಿ, ಈ ಥರ ಕಟ್ ಮಾಡಬೇಕು ಮೀನು ಸಣ್ಣಲ್ಲಿ. ನೀವು ಅದರೊಳಗಡೆ ಎಲ್ಲ ಹೋದೆ ಮಸಾಲೆ ತುಂಬ ರುಚಿ ಇರುತ್ತೆ ಅಂತ ನೋಡಿ. ಈ ಥರ ಎಲ್ಲ ಫುಲ್ ನೀಟಾಗಿ ಹಚ್ಚಿದ್ದೀನಿ. ಇದು ಒಂದು 10 ನಿಮಿಷ ನೆನೆಗೆ ಬಿಡೋಣ. ಮೀನು ಫ್ರೈ ಮಾಡೋದಕ್ಕೆ ಮಸಾಲೆ ನೋಡಿ, ಸ್ವಲ್ಪ ಉಪ್ಪು, ಇದು ಪೆಪ್ಪರು, ಸ್ವಲ್ಪ ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ದೊಡ್ಡದೊಂದು ಟೊಮೊಟೊ ತೊಗೊಂಡಿದ್ದೀನಿ, ಇಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಆಮೇಲೆ ಚಿಕ್ಕದು ಈರುಳ್ಳಿ, ಸಾಂಬಾರು ಈರುಳ್ಳಿ. ಇದು ತುಂಬ ಟೇಸ್ಟ್ ಇದು ಮೀನಿಗೆ. ಸ್ವಲ್ಪ ಕೊತ್ತಂಬರಿ. ಇವಾಗ ಈರುಳ್ಳಿ ಕಟ್ ಮಾಡ್ತೀನಿ. ಇದೆಲ್ಲ ಮಸಾಲೆಗೆ ನೋಡ್ಕೊಂಡು ಇಟ್ಟಿದ್ದೀನಿ ನಾನು. ಈಗ ಸ್ಟವ್ ಅಂಟಿಸ್ಬಿಟ್ಟು ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತೀನಿ, ಕೊಬ್ಬರಿ ಎಣ್ಣೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಮೀನಿಗೆ. ಈ ಕೊಬ್ಬರಿ ಎಣ್ಣೆ ಅಲ್ವಾ, ಏನೂ ಆಗೋಲ್ಲ. ಈಗ ಮೀನು ಮಸಾಲೆ ಹಚ್ಚಿರೋ ಮೀನು ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸಿಮ್ಮಲ್ಲೇ ಇಟ್ಟರೆ, ಜಾಸ್ತಿ ಉರಿ ಇಟ್ಟರೆ ಇದು ಸಿದೋಗ್ಬಿಡುತ್ತೆ. ಇಷ್ಟು ಫ್ರೈ ಆಗಿದೆ, ಸಾಕು. ಫ್ರೈ ಆಗಿರೋದು. ಇದಕ್ಕೆ ಮತ್ತೆ ಮಸಾಲೆ ಮಾಡೋಣ ಬನ್ನಿ. ಕಡಾಯಿ ಇಟ್ಟಿದ್ದೆ ನಾನು ಸಪ್ರೇಟು. ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ತೀನಿ, ಕೊಬ್ಬರಿ ಎಣ್ಣೆ. ಆವಾಗ ತೋರಿಸಿದ ಸಾಂಬಾರು ಈರುಳ್ಳಿ ನೋಡಿ, ಸಾಂಬಾರು ಈರುಳ್ಳಿ ಇದು ಹಾಕಿ ತುಂಬ ರುಚಿ ಇರುತ್ತೆ ಮೀನಿಗೆ. ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ ಫ್ರೈ ಆಗಿದೆ. ಸ್ವಲ್ಪ ಎಲ್ಲ ಫುಲ್ಲು ಸಾಫ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ನೋಡಿದಲ್ಲ, ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಉಪ್ಪು, ಪೆಪ್ಪರ್ ಸ್ವಲ್ಪ. ಆವಾಗಲೇ ಅದಕ್ಕೇನು ಮಸಾಲೆ ಅದೇ ಮಸಾಲೆನೇ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಚೆನ್ನಾಗಿದು ರೋಸ್ಟ್ ಆಗಲಿ ಮಸಾಲೆ. ಇದು ಮಸಾಲೆ ರೆಡಿ ಆಯಿತು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಮಸಾಲೆ ರೆಡಿ. ಸ್ವಲ್ಪ ತಣ್ಣಗಾಗಲಿ, ಸ್ವಲ್ಪ ತಣ್ಣಗಾಗಲಿ. ಸ್ಟವ್ ಆನ್ ಮಾಡ್ತೀನಿ. ನಾನು ಬಾಳೆಲೆ ಸ್ವಲ್ಪ ಅದು ಬಿಸಿ ಮಾಡ್ಕೊತೀನಿ. ಏನಕ್ಕೆ ಅಂದರೆ ಮೀನು ಹೊಡೆಯೋದಿಲ್ಲ ಕಟ್ಬೇಕಾದ್ರೆ ಅಂತ. ಮತ್ತು ಇನ್ನೊಂದು ಬಾಳೆಲೆ ಹಾಕ್ಕೊಂಡಿದ್ದೀನಿ ನಾನು ಒಂದೆರಡು. ಈ ಥರ ಹಾಕ್ಕೊಂಡು ನಾನು ಫಸ್ಟು ಮಸಾಲೆ ಹಾಕ್ಕೊಳ್ತೀನಿ ಕೆಳಗಡೆ.
ನೋಡಿ ಈ ಥರ. ಇದು ಚೆಟ್ಟಿನಾಯ್ಡು ಬಾಳೆಲೆ ಫಿಶ್ ಫ್ರೈ ಅಂತ ನೋಡಿ ಈ ಥರ. ಇದಕ್ಕೆ ನಾನು ಫಿಶ್ ಇಟ್ಕೊಳ್ತೀನಿ. ಇವಾಗ ಮಿಕ್ಕಿರೋ ಮಸಾಲೆ ನಾನು ಅದಕ್ಕೆ ಹಾಕ್ಕೊತೀನಿ. ಒಂದು ಸಲ ಈ ಥರ ತಿಂದ್ಬಿಟ್ರೆ ನೀವು ಮತ್ತೆ ಮತ್ತೆ ನೀವು ರೆಸ್ಟೋರೆಂಟ್ಗೆ ಮತ್ತು ಆಚೆ ಡಾಬಾಗೆ ಹೋದಾಗೆಲ್ಲ ಬೇಕು ಒಂದ್ಸಲ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನ ಫುಲ್ಲು ಕಟ್ತೀನಿ. ಬಾಳೆ ಚಿಕ್ಕದಾಯಿತು ಮತ್ತು ನಾನು ತೊಗೊಳ್ತೀನಿ. ಈ ಥರ ನೀಟಾಗಿ ಕಟ್ಟಿಬಿಟ್ಟು ನಾವು ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಚೆನ್ನಾಗಿ ನೀಟಾಗಿ ಕಟ್ಟಿಟ್ಟಿದ್ದೀನಿ. ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಬನ್ನಿ. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಅದಕ್ಕೆ ನಾನು ಮಸಾಲೆ ತುಂಬಿದೆ ಅಂತ ಒಂದು 10 ನಿಮಿಷ ಫ್ರೈ ಆದರೆ ಸಾಕಿದೆ ನೋಡಿ. ನೀಟಾಗಿ ಇದೆಲ್ಲ ಕಟ್ಟಿದ್ದೀನಿ. ಈ ಥರ ಎಲ್ಲ ಕಟ್ಟಿದ್ರೆ ನೀಟಾಗಿ ಕುತ್ಕೊಳುತ್ತೆ ಅಂತ ಇದೆ. ಆಫ್ ಮಾಡ್ತೀನಿ. ಸಾಕು, ಇಷ್ಟ ಆದರೆ ಈ ಥರ ಎಲ್ಲ ಫ್ರೈ ಆಗಿದೆ. ಇವಾಗ ಓಪನ್ ಮಾಡ್ತೀನಿ. ಮನೆಯೆಲ್ಲ ಪರಿಮಳ, ಅದು ಮೀನು ಪರಿಮಳನೋ ಬಾಳೆಲೆ ಪರಿಮಳ ಒಂದು ಗೊತ್ತಿಲ್ಲ ನನಗೆ, ಅಷ್ಟು ಪರಿಮಳವಾಗಿದೆ ನೋಡಿ. ಒಂದು ಸಲ ಈ ಥರ ಮಾಡ್ಕೊಂಡು ತಿನ್ನಬೇಕು ಮೀನು. ಕ್ರೇಜಿ ಹೆಂಗಿದೆ ಯಪ್ಪ. ಬಿಸಿ ಬಿಸಿ ರಸದ ಜೊತೆಗೆ ಈ ಥರ ಮೀನು ಮಾಡ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ನೋಡಿ. ಫಿಶ್ ಮಸಾಲ ಫಿಶ್ ಫ್ರೈ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಈ ಥರ ಮುರಿದ್ರೆ ಮೀನು ಮಸಾಲೆಗಳು ನೋಡಿ ಕಂಡನೇ ಬರ್ದಂಗೆ ಬಿಸಿ ಇದೆ ನೋಡ್ದಲ್ಲ. ಚೆಟ್ಟಿನಾಯ್ಡು ಬಾಳೆಲೆ ಮಸಾಲ ಫ್ರೈ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮಸಾಲೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಬೇಕಂದರೆ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಯಾವುದೇ ಮೀನಾಗಲಿ ಪರವಾಗಿಲ್ಲ, ಇದೇ ಥರ ಮಾಡ್ಕೊತೀನಿ. ನಿಮಗೆ ಬೇರೆ ಫ್ರೈ ಎಲ್ಲ ಬೇಕು ಅಂತ ಈ ಥರ ಮಾಡ್ಕೊಂಡ್ರೆ ಒಂದು ಸಲ ತಿನ್ನಬೇಕು. ನನಗಂತೂ ಈ ಥರ ಮಾಡಿ ತಿನ್ನಬೇಕು ತುಂಬ ಆಸೆ ಇತ್ತು. ಇವತ್ತು ಮಾಡಿದ್ದೀನಿ. ಚೆನ್ನಾಗಿ ನನಗೆ ತಿಂದು ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.